ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡಲಾಗಿದೆ ಅನ್ನುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೂಡ ಈಗ ತಳಕು ಹಾಕೊಂಡಿದೆ. ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊದಲು ಈ ಸ್ವಾಮೀಜಿಯ ಬಳಿ ಹಾಗಾದ್ರೆ ಚಿನ್ನಯ್ಯ ಹೋಗಿದ್ದ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಬಹಳ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇರೋದು. ಈತ ಇಲ್ಲಿಗೆ ಬರೋ ಮೊದಲು ಅಂದ್ರೆ ಈ ಗ್ಯಾಂಗ್ ಬಳಿ ಬರೋ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ ಅನ್ನುವಂತ ಮಾಹಿತಿ. ಜಯಂತಿಗ್ರ ಬಗ್ಗೆ ಮಾತಾಡಿದ್ರು, ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಕೂಡ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು ಎಸ್ಐಟಿ ತನಿಖೆಯನ್ನ ಮಾಡಬೇಕು. ಆದ್ರೆ ಈಗ ಹೆಸರು ಕೇಳಿ ಬರ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ. ಅದರ ಜೊತೆಯಲ್ಲಿ ಸ್ವಾಮೀಜಿಗೂ ಕೂಡ ಹಾಗಾದ್ರೆ ಕಂಟಕ ತಪ್ಪಿದ್ದಲ್ವಾ ಅನ್ನುವಂತ ಪ್ರಶ್ನೆ. ಇಲ್ಲಿ ಜಯಂತ್ ಮಾತಾಡುವಂತ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸ್ವಾಮೀಜಿ ಬಳಿ ಹೋಗಿದ್ರು, ಆತ ಇಲ್ಲಿ ಬರೋ ಮೊದಲು ಸ್ವಾಮೀಜಿಯ ಬಳಿ ಹೋಗಿದ್ದ ಅನ್ನುವಂಥದ್ದನ್ನ ಜಯಂತ್ ಹೇಳಿದ್ದಾರೆ. ಅದು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ. ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದ, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ. ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಹತ್ತಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹಿಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ನಂದು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ. ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದ, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ. ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಹತ್ತಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹಿಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ನಂದು ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡಲಾಗಿದೆ ಅನ್ನುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೂಡ ಈಗ ತಳಕು ಹಾಕೊಂಡಿದೆ. ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊದಲು ಈ ಸ್ವಾಮೀಜಿಯ ಬಳಿ ಹಾಗಾದ್ರೆ ಚಿನ್ನಯ್ಯ ಹೋಗಿದ್ದ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಬಹಳ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇರೋದು. ಈತ ಇಲ್ಲಿಗೆ ಬರೋ ಮೊದಲು ಅಂದ್ರೆ ಈ ಗ್ಯಾಂಗ್ ಬಳಿ ಬರೋ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ ಅನ್ನುವಂತ ಮಾಹಿತಿ. ಜಯಂತಿಗ್ರ ಬಗ್ಗೆ ಮಾತಾಡಿದ್ರು, ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಕೂಡ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು SIT ತನಿಖೆಯನ್ನ ಮಾಡಬೇಕು. ಆದ್ರೆ ಈಗ ಹೆಸರು ಕೇಳಿ ಬರ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ. ಅದರ ಜೊತೆಯಲ್ಲಿ ಸ್ವಾಮೀಜಿಗೂ ಕೂಡ ಹಾಗಾದ್ರೆ ಕಂಟಕ ತಪ್ಪಿದ್ದಲ್ವಾ ಅನ್ನುವಂತ ಪ್ರಶ್ನೆ. ಇಲ್ಲಿ ಜಯಂತ್ ಮಾತಾಡುವಂತ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸ್ವಾಮೀಜಿ ಬಳಿ ಹೋಗಿದ್ರು, ಆತ ಇಲ್ಲಿ ಬರೋ ಮೊದಲು ಸ್ವಾಮೀಜಿಯ ಬಳಿ ಹೋಗಿದ್ದ ಅನ್ನುವಂಥದ್ದನ್ನ ಜಯಂತ್ ಹೇಳಿದ್ದಾರೆ. ಅದು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ. ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ.
ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಈ ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಹತ್ತಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳುಹಿಸಿದವರಾಗದ್ರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಆದ್ರೆ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಹತ್ತಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳುಹಿಸಿದವರಾಗದ್ರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡಲಾಗಿದೆ ಅನ್ನುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು, ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೂಡ ಈಗ ಹಾಕೊಂಡಿದೆ. ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊದಲು ಈ ಸ್ವಾಮೀಜಿಯ ಬಳಿ ಹಾಗಾದ್ರೆ ಚಿನ್ನಯ್ಯ ಹೋಗಿದ್ದ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಬಹಳ ಪ್ರಭಾವಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇರೋದು. ಈತ ಇಲ್ಲಿಗೆ ಬರೋ ಮೊದಲು, ಅಂದ್ರೆ ಈ ಗ್ಯಾಂಗ್ ಬಳಿ ಬರೋ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ ಅನ್ನುವಂತ ಮಾಹಿತಿ. ಜಯಂತ್ ಇದ್ರ ಬಗ್ಗೆ ಮಾತಾಡಿದ್ರು, ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಕೂಡ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು SIT ತನಿಖೆಯನ್ನ ಮಾಡಬೇಕು. ಆದ್ರೆ ಈಗ ಹೆಸರು ಕೇಳಿ ಬರ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ. ಅದರ ಜೊತೆಯಲ್ಲಿ ಸ್ವಾಮೀಜಿಗೂ ಕೂಡ ಹಾಗಾದ್ರೆ ಕಂಟಕ ತಪ್ಪಿದ್ದಲ್ವಾ ಅನ್ನುವಂತ ಪ್ರಶ್ನೆ. ಇಲ್ಲಿ ಜಯಂತ್ ಮಾತಾಡುವಂತ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸ್ವಾಮೀಜಿ ಬಳಿ ಹೋಗಿದ್ರು, ಆತ ಇಲ್ಲಿ ಬರೋ ಮೊದಲು ಸ್ವಾಮೀಜಿಯ ಬಳಿ ಹೋಗಿದ್ದ ಅನ್ನುವಂಥದ್ದನ್ನ ಜಯಂತ್ ಹೇಳಿದ್ದಾರೆ. ಅದು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು